ಆಟೋ ಚಾಲಕರು ಜಾಸ್ತಿ ಕೊಟ್ಟೇನಾದರೂ ಗ್ಯಾಸ್ ಹಾಕ್ಸ್ಕೊಂಡ್ರೆ ಸಹಜವಾಗಿ ಗ್ರಾಹಕರ ಮೇಲೆ ಅದರ ಮೇಲೆ ಪರಿಣಾಮ ಬೀರುತ್ತೆ. ಅವ್ರು ಮೀಟರ್ ಹಾಕಲ್ಲ, ಬದಲಾಗಿ ಇಷ್ಟಕ್ಕೆ ಇಷ್ಟು ರೈಡ್ ಅಮೌಂಟ್ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಬಳ್ಳಾರಿಯಲ್ಲೂ ಕೂಡ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿದೆ. ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಹಾಕಿದ್ದಾರೆ. ಗ್ಯಾಸ್ ಸಿಗದೆ ವಾಪಸ್ ಆಟೋ ಚಾಲಕರು ಇನ್ನೆಲ್ಲಿ ಓಪನ್ ಇದೆ, ಇನ್ನೆಲ್ಲಿ ಸಿಗಬಹುದು ಅಂತ ಹುಡುಕಾಟವನ್ನು ಮುಂದುವರೆಸಿದ್ದಾರೆ. ಇದು ಸದ್ಯ ಬಳ್ಳಾರಿಯಲ್ಲಿರುವಂತಹ ಸ್ಥಿತಿಗತಿ. ಆಟೋ ಚಾಲಕರು ಇವತ್ತಿನಿಂದಲೇ ಇದನ್ನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ, ಅವರು ಪಿಕಪ್ ಮಾಡಲಿಕ್ಕೂ ಆಗ್ತಾ ಇಲ್ಲ, ಗಾಡಿ ನಿಂತಲ್ಲೇ ನಿಂತಿದೆ. ಇರಾನ್ ಹಾಗೂ ಇಸ್ರೇಲ್ ಯುದ್ಧದಿಂದಾಗಿ ಇದೀಗ ರಾಜ್ಯದಲ್ಲಿ ಸಿಲಿಂಡರ್ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿರುವಂತದ್ದು. ಅದರಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಎಲ್ಲೂ ಕೂಡ ಲಭ್ಯವಾಗ್ತಾ ಇಲ್ಲ. ಎಲ್ಲಿಯೂ ಕೂಡ ಬಹುತೇಕ ರಾಜ್ಯದಲ್ಲಿ ಹೋಟೆಲ್ಗಳು ಬಂದ್ ಆಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಳ್ಳಾರಿಯೂ ಕೂಡ ಅದಕ್ಕೆ ಹೊರತಾಗಿಲ್ಲ. ಆದ್ರೆ ಇದೀಗ ಬಳ್ಳಾರಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಜೊತೆಗೆ ಇದೀಗ ಆಟೋಗಳಿಗೆ ಆಗ್ತಕ್ಕಂತ LPG ಗ್ಯಾಸ್ ಕೂಡ ಲಭ್ಯವಾಗ್ತಿಲ್ಲ. ಹೀಗಾಗಿ ಬಹುತೇಕ ಆಟೋ LPG ಗ್ಯಾಸ್ ಸಿಗ್ತಕ್ಕಂತ ಎಲ್ಲೆಲ್ಲಿಯೂ ಕೂಡ ಇದೀಗ ನೋ ಸ್ಟಾಕ್ ಅನ್ನುವಂತ ಬೋರ್ಡ್ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಬಳ್ಳಾರಿಯಲ್ಲಿ ಇರ್ತಕ್ಕಂತ ಬಹುತೇಕ LPG ಆಟೋ ಗ್ಯಾಸ್ ತುಂಬತಕ್ಕಂತ ಬಂಕ್ಗಳಿಂದ ಎಲ್ಲಾ ಬಂಕ್ಗಳ ಮುಂದೆನೂ ಕೂಡ ನೋ ಸ್ಟಾಕ್ ಅನ್ನುವಂತ ಬೋರ್ಡ್ ಇರೋದ್ರಿಂದ ಬಹುತೇಕ ಆಟೋ ಚಾಲಕರೆಲ್ಲರೂ ಕೂಡ ಗ್ಯಾಸ್ ಸಿಗುತ್ತೆ ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಬಂಕ್ಗೆ ಬರ್ತಾರೆ. ಅದಾದ್ಮೇಲೆ ಅವರೆಲ್ಲರೂ ಕೂಡ ಇಲ್ಲಿಂದ ಪೆಟ್ರೋಲ್ ಅಂದ್ರೆ ಗ್ಯಾಸ್ ಇಲ್ಲ ಅನ್ನುವಂತ ಮಾತನ್ನ ಕೇಳಿ ವಾಪಸ್ ಹೋಗ್ತಾ ಇರುವಂತದ್ದು ಕೂಡ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ನಮ್ ಜೊತೆಗೆ ಪೆಟ್ರೋಲ್ ಬಂಕ್ ನ ಮ್ಯಾನೇಜರ್ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಯಾವಾಗಿಂದ ಈ ಸಮಸ್ಯೆ ಸೃಷ್ಟಿಯಾಗಿರೋದು? ಈಗ ಒಂದು ಹಾಫ್ ಅನ್ ಅವರ್ ಆಗಿದೆ, ಖಾಲಿ ಆಗಿದೆ. ಸರ್, ಈಗ ಬಹುತೇಕ ಆಟೋ ಚಾಲಕರೆಲ್ಲರೂ ಬರ್ತಿರ್ತಾರೆ, ಏನ್ ಹೇಳ್ತಾರೆ ಸರ್? ಅವರು ಅವ್ರಿಗೂ ತೊಂದರೆ ಆಗ್ತಾ ಇದೆ. ನಾವು ಏನು ಮಾಡಕ್ ಬರಲ್ಲ, ಸ್ಟಾಕ್ ಇದ್ರೆಲ್ಲ ನಾವಾದ್ರೂ ಕೂಡ ಕೊಡೋದು ಅವ್ರಿಗೆ.